ಹಾಯ್ ಎಲ್ಲರಿಗೂ ನಮಸ್ಕಾರ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದು 3 ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಭಾಳ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲು ಇದ್ಕಿದ ಅವರೆಕಾಳು ತಗೊಂಡಿದ್ದೀನಿ. 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ ಅಂತ. ಇದು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಇದ್ಕಿದ ಅವರೆಕಾಳು ಆಗಿದ್ರಿಂದ ಒಂದು 3-4 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಬೆಂದ್ಬಿಟ್ರೆ ರುಚಿಯಾಗಲ್ಲ ಮತ್ತು ಕಾಳು ರೊಟ್ಟಿಲಿ ಸಿಗಲ್ಲ. ನೋಡಿ, ಬಣ್ಣ ಮಾತ್ರ ಚೇಂಜ್ ಆಗಿದೆ. ಇದು ಲೈಟ್ ಕಲರ್ ಬಂದ್ಬಿಟ್ಟಿದೆ ಕಾಳುಗಳೆಲ್ಲ. ನೋಡಿ, ಇಷ್ಟು ಬೆಂದರೆ ಸಾಕು. ಅವರೆಕಾಳು ಜೊತೆಗೆ ನಾನು ಈ ಸೊಪ್ಪುಗಳು ತರಕಾರಿಗಳನ್ನ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಕ್ಯಾರೆಟು, ಕಾಯಿ ತುರಿ, 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಇದ್ದರೆ ಕೂಡ ಸಣ್ಣದಾಗಿ ಹೆಚ್ಚಾಕೊಂಡ್ರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈರುಳ್ಳಿ, ಕಾಯಿ, ಕ್ಯಾರೆಟು, ಮೆಂತ್ಯ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ಬೇಯಿಸಿಟ್ಟಿರೋ ಅಂಥ ಇದ್ಕಿದ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಬೌಲು ನಾನಿಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಬೇಯಿಸಿದ ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಒಂದು 3/4 ಬೌಲಷ್ಟು ನಾನಿಲ್ಲಿ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ನೀರಿನ ಪ್ರಮಾಣ ಗೊತ್ತಾಗತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಎಲ್ಲ ಕಲಿಸ್ಕೊಳ್ಳೋಣ. ಹಾಗೆ ಬೇಯಿಸಿದ ಅವರೆಕಾಳು ನೀರನ್ನು ತಗೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಪ್ರಮಾಣದಲ್ಲಿ ಕಲಿಸ್ಕೋಬೇಕಾಗತ್ತೆ. ಎಷ್ಟೆಷ್ಟು ಬೇಕೋ ಸ್ವಲ್ಪ ಆ ಬೇಯಿಸಿದ ನೀರೇ ಹಾಕ್ಕೊಂಡ್ರೆ ಸಾಕು. ಇನ್ನೂ ಸ್ವಲ್ಪ ಬಿಸಿಗಿರುತ್ತೆ ನೀರು. ನೋಡಿ, ಈ ಹದದಲ್ಲಿ ಕಲಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಅವರೆಕಾಳು ರಾಗಿ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೋಡಿ, ಈಗ ತವಾ ಇಟ್ಟಿದ್ದೀನಿ. ಒಂದು ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಹಾಗೆ ಒಂದು ಉಂಡೆ ತಗೊಳ್ಳೋಣ. ಒಂದು ಚಪಾತಿ ಉಂಡೆಗಿನ ಸ್ವಲ್ಪ ದಪ್ಪ ಇರಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ದಪ್ಪ ಇದೆ ಇದು. ಈಗ ನೀಟಾಗಿ ತಟ್ಕೋಬೇಕಾಗತ್ತೆ. ಅವರೆಕಾಳು ಇರೋದ್ರಿಂದ ಸ್ವಲ್ಪ ಜಾರುತ್ತೆ, ಪೇಪರಿಗೆ ಎಣ್ಣೆ ಹಾಕಿರ್ತೀವಲ್ಲ ಆ ಕಾರಣ. ಸುತ್ತನೂ ಒಡಕ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ತಟ್ಕೋಬೇಕಾಗತ್ತೆ. ಇಲ್ಲಿ ಒಂದು ರೊಟ್ಟಿನ ಪೂರ್ತಿಯಾಗಿ ತಟ್ಕೊಳೋದನ್ನ ಹಾಕಿದ್ದೀನಿ ವಿಡಿಯೋ. ಈ ಕಾಳು ಇರೋದ್ರಿಂದ ಜಾರುತ್ತೆ ಪೇಪರ್ ಮೇಲೆ. ನೋಡಿ, ಈ ಥರ ಎಲ್ಲ ತಟ್ಕೊಂಡಾದ್ಮೇಲೆ ಇಷ್ಟೊತ್ತಿಗೆ ತವಾ ಬಿಸಿಯಾಗಿರುತ್ತೆ. ನಿಮಗೆ ಕೈ ಡ್ರೈ ಅನ್ಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಕೈಗೆ. ಈಸಿಯಾಗಿ ಮೂವ್ ಆಗುತ್ತೆ ರೊಟ್ಟಿ ಅವಾಗ. ನೋಡಿ, ಈ ಥರ ಸೈಡೆಲ್ಲ ಸರಿ ಮಾಡ್ಕೊಳ್ತಾ ಇರಬೇಕು. ರೊಟ್ಟಿ ತಟ್ಟಿದಾಗಿದೆ. ತವಾನು ಈಗ ಕಾದಿರುತ್ತೆ. ಸ್ವಲ್ಪ ಎಣ್ಣೆ ಹಚ್ಚೋಣ ತವಾಗೆ. ಹಚ್ಬಿಟ್ಟು ಈ ರೊಟ್ಟಿನ ಹಾಕಿ ಬೇಯಿಸೋಣ. ರೊಟ್ಟಿನ ಹಾಕಿದ್ಮೇಲೆ ಕಾವಲಿ ಸ್ವಲ್ಪ ಬಿಸಿ ಇರುತ್ತಲ್ವ, ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಅದು ಆ ರೊಟ್ಟಿನ ಕಚ್ಕೊಳ್ಳುತ್ತೆ. ಆವಾಗ ನಿಧಾನಕ್ಕೆ ಪೇಪರ್ನ ತೆಗಿಬೇಕು. ರೊಟ್ಟಿ ಬಹಳ ಸುಲಭವಾಗಿ ಬಿಡುತ್ತೆ ಪೇಪರು ಅಥವಾ ಹೋಳಿಗೆ ಶೀಟು ನೀವೇನು ತೊಗೊಳ್ತೀರೋ ಅದನ್ನು 1 ಸೆಕೆಂಡು ಬಿಟ್ಟು ತೆಗೆದ್ರೆ ಈಸಿಯಾಗಿ ಬರುತ್ತೆ. ಈಗ ಸ್ವಲ್ಪ ಮೇಲ್ಗಡೆನೂ ಎಣ್ಣೆ ಹಚ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ತೂತ ಮಾಡಿದ್ದೀನಿ ನೋಡಿ. ಇದರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ.
ಎರಡೂ ಕಡೆನೂ ಎಣ್ಣೆ ಹಚ್ಚಿ ತಿರುಗಿಸಿ ಬೇಯಿಸ್ಬೇಕಾಗತ್ತೆ. ಬೆಳಗಿನ ತಿಂಡಿಗೆ ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡಯಾಬಿಟಿಕ್ ಪೇಷಂಟ್ಗಳು ಕೂಡ ಆರಾಮಾಗಿ ತಿನ್ಬೋದು. ಅವರೆಕಾಳು ಸೀಸನಲ್ಲಿ ಇದನ್ನು ಮಾಡಿದ್ರೆ ತುಂಬ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ಹಾಗೆ ನಾನು ಇನ್ನೊಂದು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ 1 ಸೆಕೆಂಡ್ ಬಿಟ್ಬಿಟ್ಟು ನಿಧಾನಕ್ಕೆ ತೆಗಿಬೇಕು. ತವಾಗೆ ಕಚ್ಕೊಂಡಿರುತ್ತೆ ರೊಟ್ಟಿ ಅವಾಗ. ಸ್ವಲ್ಪ ಹೊತ್ತಾದಮೇಲೆ ಒಂದು ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ತೆ. ಎರಡೂ ಕಡೆ ಎಣ್ಣೆ ಕೂಡ ಹಚ್ಕೋಬೇಕು. ಒಂದು ಸೈಡ್ ಬೆಂದಿರುತ್ತೆ. ಈಗ ಮೊಗಚು ಹಾಕ್ಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ರಾಗಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಕಾಯಿ ಚಟ್ನಿ ಇದ್ರೆ ಸೂಪರ್ ಆಗಿರುತ್ತೆ. ಇದಕ್ಕಿಂತ ತಿಂಡಿ ಬೇಕಾ ಹೇಳಿ. ನಾನು ತೋರಿಸಿದ ಮೆಷರ್ಮೆಂಟ್ನಲ್ಲೇ ಹಾಕ್ಕೊಂಡ್ರೆ 6 ರೊಟ್ಟಿಗಳಾಗತ್ತೆ. ನಿಮಗೆ ಬೇಕಾದರೆ ಇಲ್ಲಿ ರಾಗಿ ಹಿಟ್ಟಿನಾರು ಜಾಸ್ತಿ ಮಾಡ್ಕೋಬೋದು, ಇಲ್ಲ ಬೇರೆ ಸೊಪ್ಪುಗಳನ್ನ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಹಾಗೆ ಈ ಅವರೆಕಾಳನ್ನ 2-3 ಸರಿ ತೊಳ್ಕೊಂಡು ಹಾಕೋಬೇಕು. ಇದು ಸ್ವಲ್ಪ ಬೇಯ್ತಾ ಇರಲಿ. ಇನ್ನೊಂದು ಕಡೆ ನಾವು ರವೆ ಹುರ್ಕೊಳ್ಳೋಣ. 1.5 ಕಪ್ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಏನು ಹಾಕ್ಕೊಳ್ತಾ ಇಲ್ಲ, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತಂದು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ರವೆ ಹುರ್ಕೊಂಡಾಯಿತು. ಈಗ ಅವರೆಕಾಳು ಬೆಂದಿದೆಯಾ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದು ಈಚೆಗೆ ನೋಡಿದ್ರೆ ಗೊತ್ತಾಗತ್ತೆ. ಎಳೆ ಕಾಳುಗಳು, ಹಸಿರು ಕಾಳುಗಳು, ಅದಕ್ಕೆ ಬೇಗ ಬೆಂದಿದೆ. ಕುಕ್ಕರ್ಗೇನು ಇಡೋ ಅವಶ್ಯಕತೆ ಇಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಸಾಕು. ಇನ್ನೊಂದು ಕಡೆ ಇಲ್ಲಿ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು 2 ಟೀ ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ಮತ್ತು ಉಪ್ಪಿಟ್ಟು ತಿನ್ಬೇಕಾದ್ರೆ ಬಾಯಿಗೆ ಶುಂಠಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿನ ಸೀಲ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಲಿ ಇದನ್ನು ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ, ಆವಾಗ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಆಗ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಅವರೆಕಾಳು ಉಪ್ಪಿಟ್ಟು. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲೊಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬೆಂದಾದ್ಮೇಲೆ ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿಂದು 4 ಗುಂಟೂರು ಮೆಣಸಿನ್ಕಾಯಿನ 2 ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನು ಇಲ್ಲಿ ಅರ್ಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಶಿಣದ ಪುಡಿ ಆಪ್ಷನಲ್ಲು, ಯಾರಿಗೆ ಅರ್ಶಿಣದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಒಗ್ಗರಣೆಯಲ್ಲಿ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅವರೆಕಾಳನ್ನ, ಅದನ್ನು ನೀರು ಸಪ್ರೇಟು ಮತ್ತು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಳು ಹಾಕ್ಕೊಳ್ತಾ ಇದ್ದೀನಿ, ಬೆಂದಿರೋವಂಥ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಅವರೆಕಾಳಿನ ನೀರೇ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ನಾವೇನು ನೀರು ಇಟ್ಟಿದ್ವಲ್ಲ ಅದೇ ನೀರು. 1.5 ಗ್ಲಾಸ್ ಬನ್ಸಿ ರವೆಗೆ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಲಿ.
ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾಗ ತುಂಬ ಸೊಗಸಾದ ಪರಿಮಳ ಬರುತ್ತೆ. ನೀರು ಚೆನ್ನಾಗಿ ಕುದ್ದಿದೆ ಉಪ್ಪಿಟ್ಟಿಂದು. ನೋಡಿ, ಇಲ್ಲಿ ನಾನು ಹುರ್ಕೊಂಡಿದ್ದಂಥ ಬನ್ಸಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಇಷ್ಟು ನೀರಿಗೆ ಉದುದ್ರಾಗಿ ತುಂಬ ಚೆನ್ನಾಗಾಗತ್ತೆ ಉಪ್ಪಿಟ್ಟು. ನೀರು ಕಮ್ಮಿ ಇಟ್ಟು ಉಪ್ಪಿಟ್ಟನ್ನ ಉದುದ್ರಾಗಿ ಮಾಡ್ಕೋಬಾರ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಉದುದ್ರಾಗಿ ಆಗತ್ತೆ. ನೋಡಿ, ಪರ್ಫೆಕ್ಟಾಗಿದೆ ಈಗ ಉಪ್ಪಿಟ್ಟಿನ ಹದ. ಈಗ ಒಂದು 3-4 ನಿಮಿಷ ಫ್ಲೇಮ್ನ ತುಂಬ ಲೋನಲ್ಲಿಟ್ಟು ಲಿಡ್ ಮುಚ್ಚಿಡೋಣ. ನೋಡಿ, 4 ನಿಮಿಷ ಆಗಿದೆ. ಈಗ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು ಅಂತ ಅಂದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ತುಂಬ ಚೆನ್ನಾಗಾಗತ್ತೆ ಟೇಸ್ಟು. ಈ ರೆಸಿಪಿನ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಅಂದು ಕಮೆಂಟ್ ಮಾಡಿ. ಅವರೆಕಾಳು ಸೀಸನಲ್ಲಿ ಇಕ್ಕಿದ ಅವರೆಕಾಳಿನ ಮಿಕ್ಸ್ಚರ್ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೊರ್ಗಡೆಯಲ್ಲಿ ಸಿಗೋದಕ್ಕಿಂತ ಮನೆಯಲ್ಲೇ ಹೈಜಿನಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಅವರೆಕಾಳು ಮಿಕ್ಸ್ಚರ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದ್ದಕ್ಕಿದ್ದ ಅವರೆಕಾಳು. ಇದ್ರದ್ದು ತೇವಾಂಶ ಎಲ್ಲ ತೆಕ್ಕೋಬೇಕು. ಹಾಗಂತ ಫ್ಯಾನ್ ಕೆಳಗೆ ಇಡೋದಾಗಲಿ ಬಿಸಿಲಲ್ಲಿ ಒಣಗಿಸೋದಾಗಲಿ ಮಾಡೋದು ಬೇಡ. ಒಂದು 5 ನಿಮಿಷ ಈ ಥರ ಟವಲ್ ಮೇಲೆ ಹಾಕಿಬಿಟ್ರೆ ಅದು ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ. ಏನಂದರೆ ಎಣ್ಣೆಗೆ ಹಾಕಿದಾಗ ಚಿಟಪಟ ಅಂತ ಸಿಡಿಬಾರ್ದು ಅಂತ ಅಷ್ಟೇ. ನೋಡಿ, ಒಂದು 5 ನಿಮಿಷ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಡ್ರೈ ಆಗಿದೆ. ಈಗ ಅದರ ತೇವಾಂಶ ಎಲ್ಲ ಹೋಗಿರುತ್ತೆ. ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಒಂದು ಕಡೆ. ಹೈ ಫ್ಲೇಮ್ನಲ್ಲಿ ಎಣ್ಣೆ ಕಾಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು ಕಾಳು ಹಾಕಿ ನೋಡಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಈಗ ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಒಂದೇ ಸರಿ ಹಾಕಿಬಿಟ್ರೆ ಎಣ್ಣೆ ಉಕ್ಕೋ ಚಾನ್ಸಸ್ ಇರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದು ಪೂರ್ತಿ ಆಗಿದೆ ಅಂದರೆ ಈ ನೊರೆ ಎಲ್ಲ ಕಮ್ಮಿಯಾಗಿ ಕಾಳುಗಳೆಲ್ಲ ಮೇಲ್ ಬರುತ್ತೆ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ನೋಡಿ, ಎಣ್ಣೆಯಲ್ಲಿ ನೊರೆಲ್ಲ ಕಡಿಮೆಯಾಗಿ ಕಾಳೆಲ್ಲ ಮೇಲ್ ಬಂತು. ಕಾಳೆಲ್ಲ ತೆಕ್ಕೋಬೇಕಾದ್ರೆ ಉಳಿದ ಕಾಳುಗಳು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಫ್ಲೇಮ್ನ ಲೋ ಮಾಡಿಕೊಂಡು ಎಲ್ಲ ಕಾಳುಗಳನ್ನೆಲ್ಲ ತೆಕ್ಕೋಬೇಕಾಗತ್ತೆ. ಇದೇ ಥರ ನಾನು 2 ಟ್ರಿಪ್ ಹಾಕ್ಕೊಂಡಿದ್ದೀನಿ. ಅರ್ಧ kgಗೆ 3 ಟ್ರಿಪ್ ಆಗುತ್ತೆ. ಇದು ಫಸ್ಟ್ ಟ್ರಿಪ್ಪು. ಸೇಮ್ ಇದೇ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಇನ್ನೊಂದ್ಸರಿ ನೀವು ಕಾಳು ಹಾಕೋಬೇಕಾದ್ರೆ ಮತ್ತೆ ಹೈ ಫ್ಲೇಮಿಗೆ ಇಟ್ಕೋಬೇಕು. ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಹಾಗೆ ಈ ಕಾಳಲ್ಲೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಟಿಶ್ಯೂ ಪೇಪರ್ನ ಹಾಕಿಟ್ಕೊಂಡಿದ್ದೀನಿ. ಒಂದು 3 ಟಿಶ್ಯೂ ಪೇಪರ್ನ ಅಲ್ಲಿಗೆ ಹಾಕೊಳ್ಳೋಣ. ಎಣ್ಣೆ ಎಲ್ಲ ಟಿಶ್ಯೂ ಹೀರ್ಕೊಳ್ಳುತ್ತೆ. 3 ಟ್ರಿಪ್ಪಿಗೆ ಇಕ್ಕಿದ ಅವರೆಕಾಳನ್ನ ಕರೆದ್ರೆ ಇಷ್ಟ ಆಗಿರುತ್ತೆ ನೋಡಿ. ಮತ್ತು ಈಗ ನಾನು ಫ್ಲೇಮ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. 1 ಬೌಲು ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಕಪ್ಪು ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಇಷ್ಟ ಆಗಿದೆ. ಈಗ ಇದನ್ನು ನಾವು ಅವರೆಕಾಳು ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಟಿಶ್ಯೂ ಇರೋ ತಟ್ಟೆಗೇನೆ ಎಣ್ಣೆ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಮಿಕ್ಸ್ಚರು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಬೌಲು ಗೋಡಂಬಿ ತೊಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂಬಣ್ಣ ಬರುವ ಹಾಗೆ ಕರ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಜಾಸ್ತಿ ಕರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಬೆಳ್ಳುಳ್ಳಿನ ತೊಗೊಂಡು ಜಜ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿನ ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ನೋಡಿ ಇದನ್ನು ಅಷ್ಟೇ ಸಾಕು, ಇಷ್ಟು ಒಂಬಣ್ಣ ಬಂದರೆ ಸಾಕು. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕರ್ಕೊಳ್ಳಿ. ಹಾಗೆ ಒಂದು ಅರ್ಧ ಬೌಲು ನಾನು ಹುರಿಗಡ್ಲೆ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಹುರಿಗಡ್ಲೆ ಬೇಗ ಆಗಿಬಿಡತ್ತೆ. ಒಂದು ಇಡೀ ಫ್ರೆಶ್ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕರಿಬೇವು ಹಾಕೊಳ್ಳೋದ್ರಿಂದ ಹಸಿರು ಬಣ್ಣ ತುಂಬ ಚೆನ್ನಾಗಿ ಕಾಣುತ್ತೆ ಮಿಕ್ಸ್ಚರಲ್ಲಿ. ಈ 3 ರೆಸಿಪಿಗಳಲ್ಲಿ ನಿಮಗೆ ಇಷ್ಟವಾದ ರೆಸಿಪಿ ಯಾವುದು ಅಂತ ಕಮೆಂಟ್ ಮಾಡಿ. ಒಂದು 4 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮುರಿದು ಹಾಕೋಣ ಅವಶ್ಯಕತೆ ಇಲ್ಲ. ಹೀಗೆ ಎಣ್ಣೆಲಿ ಕರ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಮಿಕ್ಸ್ ಮಾಡುವಾಗ ಮುರ್ಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ನಾನು ಒಂದು 3/4 ಬೌಲಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ 1 ಸೆಕೆಂಡಲ್ಲಿ ಎಲ್ಲ ಮೇಲ್ ಬಂದ್ಬಿಡತ್ತೆ ಎಣ್ಣೆಯಿಂದ ಬಿಟ್ಟು. ನೋಡಿ ಇದಿಷ್ಟು ಎಲ್ಲ ಕರ್ಕೊಂಡು ಆಗಿದೆ. ಈಗ ಇದನ್ನು ಒಂದು ದೊಡ್ಡ ಬೇಸನ್ನು ಇಲ್ಲ ದೊಡ್ಡ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಿಸಿ ಇದ್ದಾಗಲೇ ನಾವು 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು. ಕಾಲು ಟೀ ಸ್ಪೂನು ಇಂಗಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಹಾಕ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಹಾಕ್ಕೊಳೋದ್ರಿಂದ ಇದೆಲ್ಲ ಖಾರ ಆಗಲಿ, ಉಪ್ಪಾಗಲಿ, ಅರಿಶಿನ ಆಗಲಿ, ಚಾಟ್ ಮಸಾಲ ಇದೆಲ್ಲದೂ ಎಲ್ಲ ಕಾಳಿಗೂ ಚೆನ್ನಾಗಿ ಅಂಟ್ಕೊಳತ್ತೆ ಮಸಾಲೆ. ಇದೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಜಾರಿಗೋ ಅಥವಾ ಏರ್ ಟೈಟ್ ಕಂಟೈನರಿಗೋ ಹಾಕಿಟ್ಕೊಂಡ್ರೆ ಸಂಜೆ ಹೊತ್ತು ಟೀ ಟೈಮಿಗೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಒಣಮೆಣಸಿನ್ಕಾಯಿ ಹಾಗೆ ಹಾಕಿದ್ವಲ್ಲ ನೋಡಿ, ಈಗ ಅಂದರೆ ಮುರ್ಕೊಳ್ಳುತ್ತೆ. ಅದರದ್ದು ಬೀಜಗಳೆಲ್ಲ ಇದರೊಳಗೆ ಇರುತ್ತೆ. ತಿನ್ನುವಾಗ ಖಾರ ಖಾರವಾಗಿ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.